ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದ್ರಲ್ಲಿ ಈ ವಿಡಿಯೋದಲ್ಲಿ ನಮ್ಮಮ್ಮ ಯಾಕೆ ಈ ಥರ ಮರ ಹತ್ತಿದ್ದಾರೆ ಅಂತ ಅನ್ಕೊಂತ ಇದ್ದೀರಾ? ಅದಕ್ಕೋಸ್ಕರ ಈ ವಿಡಿಯೋ ನೋಡಬೇಕು. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ನೋಡಿ. ಏನಪ್ಪ ಅಂದರೆ ಇದೊಂದು ಮಾವಿನ ಮರ ನಮ್ಮದು. ಅದರಲ್ಲಿ ಎಕ್ಸ್ಟ್ರಾ ಇರೋ ಕಡ್ಡಿನೆಲ್ಲ ಕಟ್ ಮಾಡ್ತವ್ರೆ. ಅದರಲ್ಲಿ ನಮಗೊಂದು ಅಂದಾಜು ಒಂದು 25 ಕಾಯಿ ಏನೋ ಸಿಕ್ತು. ಈ ಕಡೆನೇ ನಮ್ಮ ಮನೆ ಬಂದು ಸೀಟ್ ಮನೆ ಮೇಲೆ ಬಿಟ್ಟಿತ್ತು. ಎಲ್ಲನೂ ನಾವು ಕಿತ್ಕೊಂಡ್ವಿ. 25 ಹಣ್ಣಿಗೆ ಬಿಟ್ಟರೆ ಫುಲ್ಲು ಹುಳ ಆಗುತ್ತೆ. ಮಳೆ ಸೀಸನ್ ಅಲ್ಲ, ಫುಲ್ಲು ಹುಳ ಆಗಿಬಿಡುತ್ತೆ. ಅದು ತಿನ್ನೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಉಪ್ಪಿನಕಾಯಿ ಹಾಕೋಣ ಅಂತ ಮಾತಾಡ್ಕೊಂಡ್ಬಿಟ್ಟು ಹಾಗೆ ಬಿಟ್ಟಿದ್ವಿ ಒಂದಷ್ಟು ದಿನ. ಹಂಗೆ ಅಷ್ಟೊಂದು ದಿನ ಆದಮೇಲೆ ಒಂದಿನ ಹತ್ತಲೇಬೇಕು ಅಂದ್ಬಿಟ್ಟು ಹತ್ತಿ ಎಲ್ಲ ಹಣ್ಣು ಅಂದರೆ ಕಾಯೆಲ್ಲ ಕಿತ್ತಿ ಈಗ ಅದನ್ನ ಉಪ್ಪಿನಕಾಯಿ ಹಾಕ್ತಾಯಿದ್ದೀವಿ. ಬನ್ನಿ ಅದನ್ನು ಯಾವ ಥರ ಹಾಕ್ತಾಯಿದ್ದೀವಿ ಅಂತ ತೋರಿಸ್ತೀವಿ. ಇದು ನೋಡಿ ಎಲ್ಲನೂ ರೆಡಿ ಮಾಡ್ಕೊಂಡು ನಮ್ಮ ಅಜ್ಜಿ ಇದೆಲ್ಲ ತೊಳೆದಿಟ್ಟಿರೋ ಅಂಥದ್ದು 25 ಕಾಯಿ. ಅದರಲ್ಲಿ ಒಂದು 4 ಕಾಯಿ ನಮ್ಮ ಚಿಕ್ಕಮ್ಮ ಅವ್ರಿಗೆ ಕೊಟ್ಬಿಟ್ವಿ. ಇನ್ನು ಮಿಕ್ಕಿದ್ದೆಲ್ಲ ನಾವು ಉಪ್ಪಿನಕಾಯಿ ಹಾಕಿ ಕೊಡೋಣ ಅಂತ ಅಂದ್ಕೊಂಡು ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ನಮ್ಮ ಅಜ್ಜಿ ಕುಯ್ದ್ರು. ನಾನು ಮೇಲೆ ಅದ್ರದ್ದು ಒಟ್ಟಿರುತ್ತಲ್ಲ ಅದೆಲ್ಲ ತೊಟ್ಟೆಲ್ಲ ಕಿತ್ಕೊಟ್ಟೆ, ಅಂದರೆ ಕಟ್ ಮಾಡಿಬಿಟ್ಟು ಕೊಟ್ಟೆ ತೊಳೆದು. ನಮ್ಮ ಅಜ್ಜಿ ಈ ಥರ ಚಿಕ್ಕ ಚಿಕ್ಕದಾಗಿ ಕುಯ್ಕೊಂಡು ಎಲ್ಲ ನೀಟಾಗಿ ಒಂದು ಬಾಣಲಿಗೆ ಶೇಖರಣೆ ಮಾಡಿಕೊಟ್ರು. ಇದೆಲ್ಲ ನಮ್ಮ ಅಜ್ಜಿ ಕಟ್ ಮಾಡಿದ್ದು. ಏನಪ್ಪ ಅಂದರೆ ಇದು ಫುಲ್ಲು ಹುಳಿ ಇರುತ್ತೆ. ಹುಳಿರೋ ಕಾಯಿ ಆಗಿರೋದಕ್ಕೋಸ್ಕರನೇ ನಾವು ಉಪ್ಪಿನಕಾಯಿ ಹಾಕ್ಬೇಕು ಅಂದ್ಕೊಂಡಿರೋದು. ಈಗ ನಾವು ಉಪ್ಪಿನಕಾಯಿ ಹಾಕಿದ್ರೆ ಹುಳಿ ಹುಳಿಯಾಗಿದ್ದರೆ ಅದು ಚೆನ್ನಾಗಿರುತ್ತೆ ಅಂತ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಉಪ್ಪಿನಕಾಯಿ ಮಾಡ್ತಾ ಇರೋದು. ಇದಕ್ಕೇನೇನು ಹಾಕಿದ್ರು ನೋಡೋಣ. ನೋಡಿ ಈ ಥರ ಎಲ್ಲ ನಾನು ಕಟ್ ಮಾಡಿಕೊಟ್ಟೆ. ನಮ್ಮ ಅಜ್ಜಿ ಪೀಸ್ ಮಾಡಿದ್ರು. ಇದಾದಮೇಲೆ ಅದಕ್ಕೆ ಮಸಾಲೆ ಹಾಕಬೇಕಲ್ಲ, 2-3 ದಿನ ಉಪ್ಪಲ್ಲಿ ನೆನೆಸಿಟ್ಟಿದ್ವಿ. ಆಮೇಲೆ ಮೆಂತ್ಯ, ಜೀರಿಗೆ ಬೇಕನ್ನೋರು ಜೀರಿಗೆ, ಇಲ್ಲಾಂದರೆ ಇದು ಏನಂತಾರೆ ಅದನ್ನು, ಇದು ಒಣಗಿದ ಮೆಣಸಿನ್ಕಾಯಿ, ಅಚ್ಚ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕುಲುಕಿಸಿ ಫ್ರಿಜ್ಜಲ್ಲಿಟ್ವಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ. ನಿಮಗೂ ಏನಾದರೂ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಮ್ಮ ಮಾವಿನ ಮರದ ಮಾವಿನಕಾಯಿನ ಉಪ್ಪಿನಕಾಯಿ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.